ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕಟಕ ರಾಶಿ, ಕಟಕ ಲಗ್ನ, ಆಗಸ್ಟ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳಲ್ಲಿ ಕಟಕ ರಾಶಿ, ಕಟಕ ಲಗ್ನದವರಿಗೆ ಉತ್ತಮ ಫಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಆದರೆ ಕೆಲವೊಂದು ಎಚ್ಚರಿಕೆಯನ್ನು ಕೂಡ ವಹಿಸ್ಕೋಬೇಕಾಗುತ್ತೆ. ಗುರು ಮತ್ತೆ ಮಂಗಳ ನಿಮಗೆ ಲಾಭ ಸ್ಥಾನದಿಂದ ಸಂಚಾರ, ಅದ್ಭುತವಾದಂತಹ ಫಲ. ನೀವು ಅಂದುಕೊಂಡಂತ ಕೆಲಸ ಕಾರ್ಯಗಳಾಗಿರ್ಬೋದು, ಪೈಪೋಟಿಯಲ್ಲಿ ಜಯ ಸಾಧನೆ ಮಾಡೋದಾಗಿರ್ಬೋದು, ನಾನಾ ರೀತಿಯ ಕೆಲಸ ಕಾರ್ಯಗಳಲ್ಲಿ ಅನುಕೂಲವನ್ನು ಕೊಡ್ತಾನೆ. ಜೊತೆಗೆ ನಿಮಗೆ ನಿಮ್ಮ ರಾಶಿ ಲಗ್ನದಿಂದ ರವಿಯ ಸಂಚಾರ ಆಗ್ತಿದ್ದಾನೆ. ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಹೆಚ್ಚಿನ ಜವಾಬ್ದಾರಿ ಕೂಡ ಇರುತ್ತೆ. ಶನಿಶ್ಚರ ಅಷ್ಟಮ ಸ್ಥಾನದಿಂದ ವಕ್ರಿಯಾಗಿ ನಡೀತಿದೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ರಹಸ್ಯ ವಿಷಯಗಳೆಲ್ಲ ಬಯಲಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ರಾಹು ಭಾಗ್ಯದಲ್ಲಿ ನಿಮ್ಮ ಒಂದು ದೂರದೃಷ್ಟಿ ಆಗಿರ್ಬೋದು, ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಏರುಪೇರುಗಳನ್ನ ಕೊಡ್ತಾನೆ. ದೈವತಾ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬದಿಂದ ಆದರೂ ಕೂಡ ಸಕ್ಸಸ್ ಕೊಡುವಂತಹ ಅವಕಾಶಗಳು ಕೂಡ ಇದೆ. ನಿಮ್ಮ ಹಣಕಾಸಿನ ಸ್ಥಾನದಲ್ಲಿ ಬುಧನ ಸ್ಥಿತಿ ಸಂಚಾರ ಆಗ್ತಿದ್ದಾನೆ ಈ ಬರುವಂತಹ ತಿಂಗಳಲ್ಲಿ ಶುಕ್ರನ ಜೊತೆಗೆ. ಹಾಗಾಗಿ ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳು ಇದೆ, ಕೆಲವೊಂದು ಏರುಪೇರುಗಳನ್ನ ನೋಡುವಂತದ್ದಿರುತ್ತೆ. ಕೇತು ತೃತೀಯ ಸ್ಥಾನದಲ್ಲಿ ಎಷ್ಟು ಸಂಬಂಧಗಳಿರುತ್ತೆ, ನಿಮ್ಮ ಯೋಜನೆಗಳಿರುತ್ತೆ, ತುಂಬಾ ತೀಕ್ಷ್ಣವಾದಂತಹ ಯೋಜನೆಗಳಿರುವಂತಹ ಸಾಧ್ಯತೆ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇದೆ. ನೋಡಿ, ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ನೀವು ಬರುವಂತಹ ತಿಂಗಳಲ್ಲಿ ತುಂಬಾನೇ ಯೋಚನೆ ಮಾಡುವಂತದ್ದಾಗಿರ್ಬೋದು, ಅತಿ ಸೂಕ್ಷ್ಮವಾಗಿ ನೀವು ಕೆಲಸ ಕಾರ್ಯಗಳನ್ನ ಗಮನಿಸುವಂತದ್ದಿರುತ್ತೆ. ಮತ್ತೆ ನಿಮ್ಮ ವಾಣಿಯ ಮೇಲೆ ಸ್ವಲ್ಪ ಮಟ್ಟಿಗೆ ಹತೋಟಿ ಇಲ್ಲದೆ ಇರುವಂತದ್ದಿರುತ್ತೆ. ಯಾವುದೋ ವಿಚಾರವಾಗಿ ಮಾತಾಡಕ್ ಹೋಗಿ ಏನೋ ಮಾತಾಡಿಕೊಂಡು ಮನಸ್ತಾಪಗಳನ್ನ ಮಾಡುವಂತದ್ದಾಗಿರ್ಬೋದು, ವೈಮನಸ್ಸುಗಳನ್ನ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ರಹಸ್ಯ ವಿಷಯಗಳನ್ನ ನೀವೇ ಬಯಲು ಮಾಡ್ಕೊಳ್ಳುವಂತದ್ದಾಗಿರ್ಬೋದು. ಈ ವಿಚಾರದಲ್ಲಿ ಅಂದ್ರೆ ಬೇರೆ ವ್ಯಕ್ತಿಯ ರಹಸ್ಯವನ್ನ ಬಯಲು ಮಾಡಕ್ ಹೋಗಿ ನಿಮ್ಮ ಒಂದು ಗೌರವಕ್ಕೆ ಹೆಚ್ಚು ಕಮ್ಮಿ ಆಗುವಂತಹ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಈ ಬರುವಂತಹ ತಿಂಗಳಲ್ಲಿ ಕಟಕ ರಾಶಿಯವರೆಗೂ. ನಿಮ್ಮ ಹಣಕಾಸಿನ ಸ್ಥಿತಿ ನೋಡಿ, ಬರುವಂತಹ ತಿಂಗಳಲ್ಲಿ ಹಣಕಾಸಿನಲ್ಲಿ ಏರಿಳಿತವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ವಿನಾಕಾರಣವಾಗಿ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಹೆಚ್ಚಿನ ಹಣಕಾಸಿನ ಒಂದು ಅವಶ್ಯಕತೆ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಸಾಲದ ಹೊರೆ ಆಗಿರ್ಬೋದು, ಆಸ್ಪತ್ರೆಗಳಿಗೆ ಖರ್ಚಾಗುವಂತದ್ದಾಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಖರ್ಚು ಮಾಡುವಂತದ್ದಾಗಿರುತ್ತೆ. ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲೂ ಕೂಡ ಅತಿಯಾದಂತಹ ಖರ್ಚುಗಳನ್ನ ನೋಡುವಂತದ್ದಿರುತ್ತೆ. ಆದ್ರೆ ಗುರು ಮತ್ತೆ ನಿಮಗೆ ಮಂಗಳ ಸಕಾಲಕ್ಕೆ ನಿಮ್ಮ ಅವಕಾಶಕ್ಕೆ ತಕ್ಕಂಗೆ ಹಣಕಾಸಿನ ಅನುಕೂಲಗಳನ್ನು ಕೂಡ ಮಾಡ್ತಿದ್ದಾನೆ. ದೊಡ್ಡ ಪ್ರಮಾಣದ ಹಣ ಬೇಕಾದ್ರೂ ಕೂಡ ಸಾಲದ ಮುಖಾಂತರ ಆಗಿರ್ಬೋದು, ಮಿತ್ರರ ಸಹಕಾರದಿಂದ ನೋಡುವಂತಹ ಯೋಗಗಳಿದೆ. ಜೊತೆಗೆ ನೋಡಿ, ನಿಮ್ಮ ಸಂಬಂಧದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡ್ಕೋಬೇಕಾಗತ್ತೆ. ನೀವು ಕೇತು ತೃತೀಯದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸುಮಾರಷ್ಟು ಯೋಜನೆಗಳನ್ನ ಮಾಡ್ಕೋಬೇಡಿ. ಎಷ್ಟು ಸಂಬಂಧ ಇರುತ್ತೋ ಅಷ್ಟೇ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಕೈಗೆತ್ಕೊಂಡಂತ ಕೆಲಸ ಕಾರ್ಯಗಳಲ್ಲೂ ಪೋಸ್ಟ್ಪೋನ್ ಆಗುವಂತ ಸಾಧ್ಯತೆ ಇರುತ್ತೆ. ನಿಮಗೆ ಅದರಿಂದ ನಿರ್ವಹಣೆ ಮಾಡುವಂತಹ ಸಾಮರ್ಥ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಜೊತೆಗೆ ಶನೇಶ್ವರನು ಕೂಡ ಅಷ್ಟಮದಿಂದ ವಕ್ರಿಯಾಗಿ ದೃಷ್ಟಿ ಮಾಡ್ತಿರೋದ್ರಿಂದ ಒಪ್ಪಿಕೊಂಡಂತಹ ಎದುರಿನ ವ್ಯಕ್ತಿ ಕೆಲಸ ಕಾರ್ಯಗಳವರು ಹಿನ್ನಡೆ ಮಾಡುವಂತದ್ದಾಗಿರ್ಬೋದು, ನಿಮಗೆ ಸಪೋರ್ಟ್ ಆಗದೇ ಇರುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಯಾವುದೇ ಕೆಲಸ ಕಾರ್ಯಗಳ ನಿಮ್ಮ ಸ್ವಂತದ ಸಾಮರ್ಥ್ಯದ ಮೇಲೆ ಒಪ್ಕೊಂಡ್ರೆ ಬರುವಂತಹ ತಿಂಗಳಲ್ಲಿ ಅನುಕೂಲಗಳಾಗುತ್ತೆ. ಇಲ್ಲ ಅಂದ್ರೆ ಅದರಿಂದ ನಿಮಗೆ ಗೌರವಕ್ಕೆ ಧಕ್ಕೆ ಬರುವಂತದ್ದಾಗಿರ್ಬೋದು, ತೊಂದರೆ ತಾಪತ್ರೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಾಗಿ ಕೊನೆಯ ಹಂತದಲ್ಲಿ ನಿಮಗೆ ಶುಕ್ರ ನೀಚ ಸ್ಥಾನಕ್ಕೆ ಸಂಚಾರ ಆಗುವಾಗ ನೀವನ್ನ ಯಾರನ್ನ ಇಷ್ಟಪಡ್ತಿರೋ ಅವರಿಂದನೇ ವೈಮನಸ್ಸು ಮನಸ್ತಾಪಗಳಾಗುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಹಿಂದಿನ ರಹಸ್ಯಗಳಾಗಿರ್ಬೋದು, ಯಾವ್ದಾದ್ರು ರಹಸ್ಯಕರವಾದಂತಹ ಕಾರ್ಯಗಳಿಂದ ಆಚೆ ಬರುವಂತಹ ಒಂದು ಯೋಗಗಳಿದೆ ಅಂದ್ರೆ ನಿಮಗೆ ಮಾನಹಾನಿ ಆಗುವಂತದ್ದಾಗಿರ್ಬೋದು, ನಿಮ್ಮ ರಹಸ್ಯಗಳು ಬಯಲಾಗುವಂತ ಸಾಧ್ಯತೆ ಇರುತ್ತೆ. ದುಡ್ಡು ಕಾಸಿನ ವಿಚಾರಗಳಾಗಿರ್ಬೋದು, ಯಾವ್ದಾದ್ರು ಪ್ರೀತಿ ಪ್ರೇಮ ಸಂಬಂಧಗಳ ವಿಚಾರಗಳಾಗಿರ್ಬೋದು, ಇಲ್ಲಾಂದ್ರೆ ನೀವು ಯಾರನ್ನ ಇಷ್ಟಪಡ್ತೀವಿ ಅವರು ನಿಮಗೆ ವಂಚನೆ ಮಾಡ್ತಿರುವಂತಹ ಒಂದು ಮಾನಸಿಕ ಸ್ಥಿತಿ ನಿಮ್ಮಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಷ್ಟಮದ ಶನಿ ನಿಮಗೆ ವಕ್ರಿ ಇದ್ದಾಗ ಅತಿ ಶೀಘ್ರವಾಗಿ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಉಲ್ಬಣ ಮಾಡ್ತಾನೆ. ಮತ್ತೆ ಎದುರಿನ ವ್ಯಕ್ತಿಯಿಂದ ನಿಮಗೆ ಒಂದು ರೀತಿಯಲ್ಲಿ ನಿರಾಸಕ್ತಿ ಆಗಿರ್ಬೋದು, ನಿಮ್ಮ ಅವ್ರ ಜೊತೆಗೆ ವಾದ ವಿವಾದಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ. ಪತಿ ಪತ್ನಿ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲಗಳಿದ್ರು ಕೂಡ ಎಲ್ಲೋ ರೀತಿಯಲ್ಲಿ ವೈಮನಸ್ಸು ಮನಸ್ತಾಪಗಳಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ರಾಹು ನಿಮಗೆ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ದೂರದ ಪ್ರಯಾಣಗಳಾಗಿರ್ಬೋದು, ದೇವತಾ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬದಿಂದ ಅನುಕೂಲಗಳನ್ನ ಮಾಡಿ ನಿಮಗೆ ಕೊನೆಯ ಹಂತದಲ್ಲಿ ಅವಕಾಶಗಳನ್ನು ಕೂಡ ಕೊಡುವಂತಹ ಯೋಗಗಳಿದೆ. ದೂರದ ಪ್ರಯಾಣಕ್ಕೆ ಅನುಕೂಲ ಇದೆ ಬರುವಂತಹ ತಿಂಗಳಲ್ಲಿ. ಗುರು ಮತ್ತೆ ಮಂಗಳ ಲಾಭ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮಗೆ ನಿಮ್ಮ ಕೈಗೆತ್ಕೊಂಡಂತ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ಕಿಲ್ ಆಗಿರ್ಬೋದು, ಸರಿಯಾದ ಸಕಾಲಕ್ಕೆ ಮಾರ್ಗದರ್ಶನಗಳಾಗಿರ್ಬೋದು, ಅಡೆತಡೆಗಳು ಬಂದ್ರೂ ಕೂಡ ಅದನ್ನ ಕಂಪ್ಲೀಟ್ ಮಾಡುವಂತಹ ದಾರಿ ಮಾರ್ಗ ಅವಕಾಶಗಳೆಲ್ಲ ಕೂಡ ಇದೆ. ಲೀಗಲ್ ಮ್ಯಾಟರ್ಸ್, ಕೋರ್ಟ್ ಕಚೇರಿ ಮ್ಯಾಟರ್ಸ್ ಅಲ್ಲಿ ಸ್ವಲ್ಪ ಓಡಾಟಗಳು ಇರುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಆದ್ರೂ ಕೂಡ ಅದರಲ್ಲಿ ನಿಮಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳು, ಯೋಗಗಳು ಕೂಡ ನೋಡುವಂತಹ ಸಾಧ್ಯತೆ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು ಕಟಕ ರಾಶಿಯು ಬರುವಂತಹ ತಿಂಗಳಲ್ಲಿ. ನಿಮಗೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳಾಗುವಂತದ್ದಾಗಿರ್ಬೋದು, ಕೂದಲಿಗೆ ಸಂಬಂಧಪಟ್ಟಂತ ಚರ್ಮ ರೋಗಗಳಾಗಿರೋದು, ಅಲರ್ಜಿಗಳಿಂದ ಸ್ವಲ್ಪ ತೊಂದರೆ ತಾಪತ್ರೆಗಳಾಗುತ್ತೆ.
ಜಾಯಿಂಟ್ ಪೇನ್ಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳನ್ನು ಕೂಡ ಬರುವಂತಹ ತಿಂಗಳಲ್ಲಿ ನೀವು ಎದುರಿಸುವಂತಹ ಸಾಧ್ಯತೆಗಳಿದೆ. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಮುಖ್ಯವಾಗಿ ನಿಮಗೆ ಬರುವಂತಹ ತಿಂಗಳಲ್ಲಿ ಚಂದ್ರನ ಪರಿಹಾರವನ್ನ ಮಾಡ್ಕೊಳ್ಳಿ. ಸೋಮವಾರ ದಿವಸ ಶಿವನಿಗೆ ಅಭಿಷೇಕವನ್ನ ಮಾಡಿಸೋದ್ರಿಂದನೂ ಕೂಡ ತುಂಬಾ ಅದ್ಭುತವಾದಂತಹ ಫಲಗಳನ್ನ ನೀವು ನಿರೀಕ್ಷೆ ಮಾಡಬಹುದು. ಜೊತೆಗೆ ಗುರುವಿನ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ದಿವಸ ಗುರುವಿಗೆ ಹಳದಿ ವಸ್ತ್ರ ಜೊತೆಗೆ ಕಡಲೆಕಾಳನ್ನ ದಾನ ಮಾಡಿ. ಜೊತೆಗೆ ಸಿಹಿ ಪ್ರಸಾದವನ್ನ ನೀವು 4 ಜನರಿಗೆ ವಿನಿಯೋಗ ಮಾಡೋದ್ರಿಂದನೂ ಕೂಡ ತುಂಬಾ ಉತ್ತಮವಾದಂತಹ ಫಲವನ್ನ ನೋಡಬಹುದು. ಜೊತೆಗೆ ಗುರುವಿನ ರತ್ನ ಕನಕ ಪುಷ್ಪರಾಗ ಬರುವಂತಹ ತಿಂಗಳಲ್ಲಿ ಧಾರಣೆ ಮಾಡಿದ್ರೆ ನಿಮಗೆ ಆಗುವಂತಹ ಅನಾನುಕೂಲತೆಗಳೆಲ್ಲ ಅನುಕೂಲಗಳಾಗಿ ಪರಿವರ್ತನೆಯಾಗಿ ಅನುಕೂಲಗಳನ್ನು ನೋಡುವಂತಹ ಯೋಗಗಳು ಬರುವಂತಹ ತಿಂಗಳಲ್ಲಿದೆ. ಹಾಗಾಗಿ ಹೇಳಿದಂತಹ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಎಲ್ಲರಿಗೂ ನಮಸ್ಕಾರ.